ಒಕ್ಕಲಿಗ ಯುವ ಬ್ರಿಗೇಡ್ ವತಿಯಿಂದ ಹಾಸನದಲ್ಲಿ ಸಾಧಕರಿಗೆ ಸನ್ಮಾನವನ್ನು ಮಾಡಲಾಯಿತು. ಸಾಧಕರಿಗೆ ಅಭಿನಂದನೆ ಮತ್ತು ಯುಪಿಎಸ್ಸಿ ಸಾಧಕರ ಸನ್ಮಾನ ಸಮಾರಂಭ ಅತ್ಯಂತ ಯಶಸ್ವಿಯಾಗಿ ನಡೆಸಲಾಯಿತು. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೆದಿದ್ದು, ಅನ್ನ, ಅಕ್ಷರ ಮತ್ತು ಉದ್ಯೋಗ ಅವಕಾಶ ಕಲ್ಪಿಸುವ ಸಂಕಲ್ಪದೊಂದಿಗೆ ಒಕ್ಕಲಿಗ ಯುವ ಬ್ರಿಗೇಡ್ ಮಾಡ್ತಾ ಇರುವ ಸೇವೆ ಸಮಾಜಕ್ಕೆ ಮಾದರಿಯಾಗಿದೆ ಎಂದರು. ಇನ್ನು ಕಾರ್ಯಕ್ರಮ ಉದ್ಘಾಟಿಸಿದ ಮಾಜಿ ಸಚಿವ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ, ಒಕ್ಕಲಿಗ ಯುವ ಬ್ರಿಗೇಡ್ನ ಸಂಸ್ಥಾಪಕ ನಂಜೇಗೌಡ ನಂಜುಂಡರವರ ಜನಪರ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಂದರು. ಸಮಾರಂಭದಲ್ಲಿ ಐಆರ್ಎಸ್ ಅಧಿಕಾರಿ ವರುಣ್ ರಂಗಸ್ವಾಮಿ, ಐಎಫ್ಎಸ್ ಅಧಿಕಾರಿ ಯೋಗೀಶ್ ಮತ್ತು ಯುಪಿಎಸ್ಸಿ ಸಾಧಕರನ್ನ ಸನ್ಮಾನಿಸಲಾಯಿತು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಹಾಸನ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ, ಹಾಸನ ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ, ಹಿರಿಯ ಐಎಎಸ್ ಅಧಿಕಾರಿ ಪ್ರದೀಪ್ ಪ್ರಭಾಕರ್ ಸೇರಿ ಹಲವರು ಭಾಗಿಯಾಗಿದ್ದರು. ಒಬ್ಬ ಹುಡುಗನಿಗೆ ಕೇಳ್ತಾ ಇದ್ದೆ, ಯಾಕೆ ನೀನು ಮತ್ತೆ ಎಕ್ಸಾಮ್ ತಗೊಳ್ಳಿಲ್ಲ ಅಂತ ಕೇಳಿದೆ. ಅಯ್ಯೋ, 3 ಸಲ ನಿಮ್ಮ ಹತ್ರ ನಾನು ಸನ್ಮಾನ ಮಾಡಿಸ್ಕೊಂಡೆ, 4ನೇ ಸಲ ಮಾಡಿಸ್ಕೊಳ್ಳಿಕ್ಕೆ ನಾಚಿಕೆ ಆಯಿತು. ಹಾಗಾಗಿ ಐ ಹ್ಯಾಡ್ ಅನ್ ಆಪರ್ಚುನಿಟಿ ಟು ಟೇಕ್ ಒನ್ ಮೋರ್ ಟರ್ನ್, ಐ ಡಿಡ್ಂಟ್ ಟೇಕ್. ಹೆಂಗೋ ಅಂತ ಕೇಳಿದೆ. ಹೇಗೆ ಅಂತ ಕೇಳಿದೆ ಅವನಿಗೆ. 1 ಸಲ IRS ಪಾಸ್ ಮಾಡಿ ಬಂದೆ. UPSC ನಲ್ಲಿ IRS ನೆರೆ ಪಾಸ್ ಮಾಡೋಕ್ಕಾಗೋದಿಲ್ಲ, ಮಾರ್ಕ್ಸ್ ಮೇಲೆ ಕೊಡ್ತಾ ಹೋಗ್ತಾರೆ. 1 ಸಲ IRS ಸಿಕ್ತು, UPSC ಎಕ್ಸಾಮ್ ಪಾಸ್ ಮಾಡಿದ್ಮೇಲೆ ಮಠದ ಸನ್ಮಾನ ಮಾಡಿದ್ರು. ಸಾಲದು ಅಂತ ಇನ್ನೊಂದು ಸಲ ಹೋಗಿ ಎಕ್ಸಾಮ್ ತಗೊಂಡೆ, IPS ಆಯಿತು. ಸಾಲದು ಅಂತ ಮತ್ತೆ ಹೋಗಿ ಎಕ್ಸಾಮ್ ತಗೊಂಡೆ. ಡೋಂಟ್ ಹ್ಯಾವ್ ಡಿವೋಷನ್ ಟುವರ್ಡ್ಸ್ ದ ಟೀಚರ್ಸ್, ಪ್ರೀಚರ್ಸ್, ಸ್ಪಿರಿಚುವಲ್ ಮಾಸ್ಟರ್ಸ್. ಶ್ರದ್ಧೆ ಇದ್ದು, ವಿಶ್ವಾಸ ಇದ್ದು ಹೇಳುವವರ ಬಗ್ಗೆ ನಮಗೆ ಭಕ್ತಿ ಶ್ರದ್ಧೆ ಇಲ್ಲ ಅಂತಂದ್ರೆ ಅದು ಕೂಡ ಉಪಯೋಗ ಆಗೋದಿಲ್ಲ. ಸೊ ದಿಸ್